ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಹಾಗೆ ನಾನು ಬಿಡುವಂಥ ವೀಡಿಯೋ ಪ್ರತಿಯೊಂದು ಸಹ ಫಸ್ಟ್ ನಿಮಗೆ ಬರ್ತವೆ ನೋಟಿಫಿಕೇಷನ್. ಮರೆಯದಂತೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಯಾಕೆಂದರೆ ನೀವು ಮಾಡೋದ್ರಿಂದ ಇನ್ನೊಬ್ರು ನೋಡೋಕ್ಕೂ ಅನುಕೂಲ ಆಗುತ್ತೆ. ಈ ವ್ಲಾಗ್ ಬಂದುಬಿಟ್ಟಿರಿ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಕೆಲಸದಿಂದ ಬೇಗ ಬಂದಿದ್ದೆ, ಅದಕ್ಕೆ ಇನ್ನು ಟೈಮ್ ಇರೋ ಸಲುವಾಗಿ ವ್ಲಾಗ್ ಮಾಡ್ತಿದ್ದೀನಿ. ಈವ್ನಿಂಗ್ ಟೈಮ್ನ ಮಾಡ್ಬೇಕು ಅನ್ಕೊತೀನಿ ರೀ, ಆದರೆ ನನಗೆ ಸ್ವಲ್ಪ ಒಂದು ದಿನ ಬೇಗ ಬರ್ತೀನಿ, ಒಂದೊಂದು ದಿನ ಲೇಟಾಗಿ ಬರ್ತೀನಿ. ಅದಕ್ಕೆ ಇವತ್ತು ಬೇಗ ಬಂದಿದ್ದ ಸಲುವಾಗಿ ಇವತ್ತು ಸಾಯಂಕಾಲದಿಂದ ತಿರುಗಿ ನಾನು ಬೆಳಿಗ್ಗೆ ಮತ್ತು ಆಮೇಲೆ ಮಧ್ಯಾಹ್ನ ಕೆಲ್ಸಕ್ಕೆ ಹೋಗೋವರೆಗೆ ನಾನು ಏನೇನು ಮಾಡ್ತೀನಿ ಅಂತ ಅದೆಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ ರೀ. ಹೊರಗಡೆ ಎಲ್ಲ ಕಸ ಬಳಿದ್ರಿ, ನೀರು ಹಾಕಿದ್ದೆ. ಇನ್ನು ಪಾತ್ರೆ ತೊಳೆಯೋಣ ಅಂತಂದರೆ ಇನ್ನು ಸ್ವಲ್ಪ ಕೆಲಸ ಇರೋ ಸಲುವಾಗಿ ಇನ್ನು ಪಾತ್ರೆ ಲೇಟಾಗಿ ತೊಳೆದಿದ್ದೆ. ಅವಾಗೆಲ್ಲ ನಾನು ಬೆಳಿಗ್ಗೆನೇ ಪಾತ್ರೆ ತೊಳ್ಕೊತಿದ್ದೆ ರೀ. ಇವಾಗ 2 ದಿನ ಆಯಿತು ನಾನು ಸಾಯಂಕಾಲ ತೊಳ್ಕೊತಿದ್ದೀನಿ. ಯಾಕೆ ಅಂದರೆ ನನಗೆ ಬೆಳಿಗ್ಗೆ ಟೈಮ್ ಸಿಗ್ತಾ ಇಲ್ಲ. ಮನೇಲಿ ಪಾತ್ರೆ ತೊಳೆಯೋ ಕೂತ್ಕೊಂಡ್ರೆ ಏನಿಲ್ಲ ಅಂದರೆ ಒಂದು ಅರ್ಧ ತಾಸಾದರೂ ಬೇಕಾಗ್ತೈತೆ ನನಗೆ. ಅದಕ್ಕೆ ಇನ್ನು ಪಾತ್ರೆ ತೊಳೆಯೋ ಕೂತ್ಕೊಂಡ್ಬಿಟ್ರೆ ಯಾವುದೋ ಒಂದು ಮನೆಗೆ ಒಂದು ಕೆಲಸ ಪೆಂಡಿಂಗ್ ಆಗುತ್ತಾ, ಇಲ್ಲ ಮನೆ ಕೆಲಸ ಮಾಡ್ಕೊತ ನಾನು ಕೆಲ್ಸಕ್ಕೆ ಹೋಗೋಣ ಅಂದರೆ ಅದು ಟೈಮ್ ಲೇಟ್ ಆಗಿಬಿಡ್ತೈತೆ. ಕೆಲಸ ಏನಾನ ಆಸ್ಪತ್ರೆಯಲ್ಲಿ ಇದ್ದರೆ ಸ್ವಲ್ಪ ಬೇಗ ಹೋಗಲೇಬೇಕಾಗುತ್ತಲ್ಲ, ಅದಕ್ಕೆ ಇನ್ನು ಮನೆಗೆ ಯಾವುದೋ ಒಂದು ಕೆಲಸ ಪೆಂಡಿಂಗ್ ಇಟ್ಟು ಹೋಗಬೇಕಾಗ್ತಿತ್ತು. ಅದಕ್ಕೆ ಇನ್ನು ಅಡುಗೆ ಮಾತ್ರ ಪೆಂಡಿಂಗ್ ಇಡ್ತಾ ಇದ್ದಿಲ್ಲ ರೀ. ಪೆಂಡಿಂಗ್ ಇಟ್ಟರೆ ಮತ್ತೆ ಅದೇನು ನಾನೇ ತಿರುಗಿ ಊಟ ಮಾಡಬೇಕಂದ್ರೆ ಕಷ್ಟ ಆಗ್ತೈತೆ ಅಂತೇಳಿ ಅದಕ್ಕೆ ಊಟ ಫಸ್ಟು ಕರೆಕ್ಟ್ ಮಾಡ್ತೀನಿ. ಯಾಕೆಂದರೆ ಇನ್ನೊಂದು ಸಲ ಉಣ್ಣೋಕೆ ಸ್ವಲ್ಪ ಮನಸ್ಸು ಬರಬೇಕು, ಹಂಗಂತೇಳಿ ಅಡುಗೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊತೀನಿ ರೀ. ಇನ್ನು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂದರೆ ರೀ ಮನೆಯಲ್ಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ ರೀ. ಇನ್ನು ಊಟ ಹೊಟ್ಟೆಗಿದ್ದರೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಶಕ್ತಿ ಬರ್ತೈತೆ. ಇನ್ನು ಊಟ ಮಾಡಬೇಕಂದ್ರೆ ಸ್ವಲ್ಪ ಏನೋ ಚೆನ್ನಾಗಿದ್ದರೆ ಅಡುಗೆ ಉಣ್ಣೋಕೆ ಮನಸ್ಸಾಗ್ತೈತೆ ರೀ. ಏನೋ ಮಾಡಬೇಕಲ್ಲ ಕಾಟಾಚಾರಕ್ಕ ಅಂಥೇಳಿ ಮಾಡಿಬಿಟ್ರೆ ಅಡುಗೆ ರುಚಿನೇ ಆಗೋದಿಲ್ಲ ರೀ. ನಾವು ಮನಸ್ಸಿಟ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ವಿ ಅಂದರೆ ನಿಜವಲ್ರಿ ಅಡುಗೆ ಭಾಳ ರುಚಿ ಆಗ್ತೈತೆ. ಯಾಕೆಂದರೆ ನಾವು ಕಾನ್ಸಂಟ್ರೇಷನಿಂದ ನಿಧಾನವಾಗಿ ಏನೇನು ಆಗಬೇಕು ಎಲ್ಲ ಕರೆಕ್ಟಾಗಿ ಹಾಕಿವಂದರೆ ಅಡುಗೆ ಚೆನ್ನಾಗಿ ಆಗ್ತೈತೆ. ನಾವು ಏನೇನು ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಅರ್ಜೆಂಟಾಗಿ ನಾವು ಏನೇನೋ ಹಾಕಿ ಅಡುಗೆ ಮಾಡೀವಿ ಅಂದರೆ, ಆದರೆ ಅರ್ಜೆಂಟಲ್ಲಿ ಕೆಲಸ ಮಾಡುವಾಗ ಇಲ್ಲ ಅಡುಗೆ ಮಾಡುವಾಗ ನೋಡಿರಿ ಏನೋ ಒಂದು ಮರ್ತೋಗ್ಬಿಡ್ತೀವಿ. ಹಂಗೆ ಮರ್ತೋಗ್ಬಾರ್ದು ನಾವು ಅಂತಂದರೆ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕು ರೀ. ಅಡುಗೆ ನಿಧಾನವಾಗಿ ಮಾಡಿದ್ರೆ ಮನೆಯಲ್ಲಿನ ಸಮಾಧಾನ ರೀ. ನಮ್ಮ ಯಜಮಾನ್ರು ಏನೇ ಹೆಂಗಿದ್ರು ಪರವಾಗಿಲ್ಲ ರೀ, ಅಡುಗೆ ಸ್ವಲ್ಪ ರುಚಿಯಾಗಿರಬೇಕು. ಇಲ್ಲಾಂದರೆ ಅವರು ಊಟ ಮಾಡುವಾಗೆಲ್ಲ ಸ್ವಲ್ಪ ಪೇಚಾಡ್ತಾರೆ, ಬೇಜಾರಾಗ್ತಾರೆ ಅಡುಗೆ ಚೆನ್ನಾಗಾಗಿಲ್ಲ ಅಂತ. ಆವಾಗ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬರ್ತೈತೆ, ಇಷ್ಟೆಲ್ಲ ಅಡುಗೆನೇ ಮಾಡ್ತೀನಿ ನಾನು, ಇನ್ನೊಂದು 5-10 ನಿಮಿಷ ಟೈಮ್ ಕೊಟ್ಬಿಟ್ರೆ ಅಡುಗೆ ಚೆನ್ನಾಗಾಗ್ತೈತಲ್ಲ ಅಂಥೇಳಿ ನನಗೆ ಒಂದೊಂದು ಸೈಡ್ ಆಲೋಚನೆ ಬರ್ತೈತೆ ರೀ. ಇನ್ನೊಂದು ತಪ್ಪು ಏನು ಮಾಡಿಬಿಟ್ಟಿನಿ ಅಂದರೆ ಬೆಳಿಗ್ಗೆ ನನ್ನ ಮಕ್ಳಿಗೆ ಸ್ನಾನನೇ ಮಾಡಿಸಿಲ್ಲ ರೀ, ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಟಿನಿ. ಯಾಕೆಂದರೆ ಅವ್ರು ಕರೆದ್ರೆ ಅವ್ರು ಬಂದೇ ಇಲ್ಲ ರೀ ಸ್ನಾನಕ್ಕೆ. ಬಿಸಿನೀರಿಟ್ಟು ಮತ್ತು ನೀರು ಚೆಲ್ಲಿ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ. ನಮ್ಮ ಮಕ್ಕಳು ಸ್ವಲ್ಪ ನಿಧಾನ ಹೇಳಿದ್ರೆ ಕೇಳಲ್ಲ ರೀ, ಸ್ವಲ್ಪ ಗಟ್ಟಿ ಕಿರ್ಚಿದ್ರೆ ಮಾತ್ರ ಅವ್ರಿಗೆ ಕೇಳ್ತಾರೆ. ಇನ್ನು ನಮ್ಮ ಯಜಮಾನ್ರು ನನ್ನ ಮೇಲೆ ಸಿಟ್ಟಾಗಿಬಿಟ್ಟಿದ್ದಾರೆ, ಯಾಕೆ ನೀನು ಹಂಗೆ ಕಿರ್ಚ್ತಿ, ಒಳ್ಳೇದಲ್ಲ ಅದು. ಇನ್ನು ಅದಕ್ಕೆ ಅದು ಕಿರ್ಚೋದಲ್ಲಿ ಬೇಡ ಬಿಡು, ಇನ್ನು ಸಾಯಂಕಾಲ ಬಂದು ನೋಡ್ಕೊಳೋಣ, ಮೇ ಬಿ ಇವತ್ತು ಬೇಗ ಬರ್ಬೋದೇನೋ ಅಂತೇಳಿ ಹೋಗಿದ್ದೀನಿ. ಆದರೆ ಮನೆಗೇನು ಬಂದಿದ್ದೀನಿ ರೀ, ಆದರೆ ಬೇರೆ ಕೆಲಸ ಇರೋದ್ರಿಂದ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಮ್ಮ ಸಣ್ಣ ಮಗಳು ವಾಸನೆ ಬರ್ತಿದ್ದಾಳೆ ರೀ, ಅವಾಗ ಗೊತ್ತಾಗೈತೆ ನಾನು ಹುಡುಗರು ಸ್ನಾನ ಮಾಡಿಸಿಲ್ಲ ಅಂತ ಮರ್ತೇ ಹೋಗ್ಬಿಟ್ಟಿನಿ. ಮನೆಗೆ ಬಂದು ಸಿಂಟೆಕ್ಸಲ್ಲಿ ನೀರೇ ಇದ್ದಿಲ್ಲ ರೀ, ನೀರು ಬೆರೆಸ್ಕೊಂಡು ಮಕ್ಳಿಗೆ ಸ್ನಾನ ಮಾಡ್ಸೋಣ ಅಂತ ಇನ್ನು ಏನು ಮಾಡೋದು, ಇನ್ನು ನೀರಿನ ಟ್ಯಾಪ್ ಸ್ವಲ್ಪ ಹತ್ರ ಆಗಿದ್ರಿ ಮನೆ ಕಡೆ ನಳ, ಇನ್ನು ಅಲ್ಲೇ ಹೋಗಿ ತುಂಬಿಸ್ಕೊಂಬರೋಣ, ಇನ್ನು ಆಮೇಲೆ ಪೈಪ್ ಹಾಕ್ತಾರೇನೋ ನೀರು ಹಿಡಿತಾರೇನೋ ಅಂದ್ಕೊಂಡು ಹೋಗಿದ್ದೀನಿ. ಆದರೆ ಏನು ಮಾಡಬೇಕು, ಬಕೆಟ್ ತಗೊಂಡೋಗಿ ತುಂಬಿಸ್ಕೊಂಡು ಎತ್ಕೊಂಬರುವಾಗ ಅದು ಇಟ್ಕೊಳೋದು ಮುರಿದೇ ಹೋಗ್ಬಿಟ್ಟೈತೆ ರೀ, ನೀರೆಲ್ಲ ರೋಡ್ ಪಾಲಾಗೈತೆ. ಇನ್ನು ಮತ್ತೆ ಮನೆಗೆ ಬಂದು ಮತ್ತೆ ಬಿಸಿನೀರು ಹಾಕ್ಕೊಂಡು ಇನ್ನು ಡ್ರಮ್ಮಾಗಿರೋ ನೀರು ಹಾಕ್ಕೊಂಡು ಆವಾಗ ಸ್ನಾನ ಮಾಡಿಸಿದ್ದೀನಿ. ಆ ಸ್ನಾನ ಮಾಡಿಸಿ ಆಮೇಲೆ ಅವ್ರು ಊಟಕ್ಕೆ ಕೊಟ್ಟು ಆಮೇಲೆ ಪಾತ್ರೆ ತೊಳೆಯೋಕೆ ಕೂತ್ಕೊಂಡಿದ್ದೆ. ಇನ್ನು ಪಾತ್ರೆ ತೊಳೆಯೋಕೆ ಕುಂತಾಗ್ರಿ ನಮ್ಮ ಮನೆಗೆ ಬಂದರು. ನನಗೆ ಖುಷಿ ಆಯಿತು, ಇಷ್ಟೊತ್ತಿಗೆ ಬಂದಿದ್ದಾರೆ ಅವರು. ಇಲ್ಲಾಂದರೆ ನಮ್ಮ ಮನೆಗೆ ಬರೋದಿಲ್ಲ ರೀ, ಅಂದರೆ ಅವ್ರೇನು ದೂರ ಇಲ್ಲ, ಹತ್ರನೇ ಇದ್ದಾರೆ. ಆದರೂ ನಮ್ಮ ಮನೆಗೆ ಅವರು ಜಾಸ್ತಿ ಬರೋದೇ ಇಲ್ಲ. ಒಳ್ಳೇದಲ್ಲಮ್ಮ ಬಂದರೆ ಅಂಥೇಳಿ ಬರೋದಿಲ್ಲ. ಆದರೆ ಅಮ್ಮ ಬಂದರೆ ಸ್ವಲ್ಪ ಖುಷಿ ಅಲ್ಲ ರೀ, ಬಂದಿದ್ದಾರೆ ಯಾಕೆ ಅಂತ ಹೇಳ್ತೀನಿ ತಡೀರಿ. ಇನ್ನು ಪಾತ್ರೆ ತೊಳೆಯೋಕೆ ಕುಂತಿದ್ರೆ ಅಮ್ಮ ಬಾಮ ಅಂತಂದರೆ ಇನ್ನು ಸರಿ ಅಂತ ಬಂದೆ. ಇನ್ನು ನಮ್ಮ ಯಜಮಾನ್ರು ನೀರು ಹಿಡಿತಿದ್ದಾರೆ ಹೊರಗಡೆ, ನಾನು ನೀರು ಹಿಡಿಯೋದನ್ನು ಬಿಟ್ಟು ಇನ್ನು ಅವ್ರು ಸಹ ಒಳಗೆ ಬಂದು ಕೂತ್ಕೊಂಡಿದ್ದಾರೆ. ಏನಮ್ಮ ಅಂತಂದರೆ ಏನಿಲ್ಲಮ್ಮ, ಹಿಂಗೆ ನಾಳೆ ಹಬ್ಬ ಇದೆ ಅಲ್ಲ ಬಂದುಬಿಡ್ರಿ ಮನೆಗೆ ಅಂತ ಹೇಳಿದರು. ಒಂದು ಸೈಡು ಖುಷಿ ಐತೆ, ಇನ್ನೊಂದು ಸೈಡು ದುಃಖನೂ ಐತೆ. ಅಮ್ಮ ಇನ್ನು ಹಬ್ಬಕ್ಕೆ ಮನೆಗೆ ಕರೆದು ಹೋದ್ರು ರೀ. ನಾವು ನಾಳೆ ಹೋಗೋಣ ಅಂತೇಳಿ ಇನ್ನು ಇವತ್ತೇ ಇನ್ನು ಉಳ್ಕಿದ ಕೆಲಸನೂ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅವ್ರು ಹೋದಾದ್ಮೇಲೆ ಬಾಧೆ ದುಃಖ ಆಯಿತು ಅಂತಂದರೆ ರೀ, ನನಗೆ ಕೆಲಸದಾಗ ರಜೆ ಇಲ್ಲ. ಯಾಕೆಂದರೆ ಈ ತಿಂಗಳು ಭಾಳ ರಜೆಗಳು ಆಗಿದ್ದಾವೆ, ಅದಕ್ಕೆ ನಾನು ಸರ್ ರಜೆ ಕೊಡೋದಿಲ್ಲ, ಸುಮ್ಮನೆ ಕೇಳಿ, ಇನ್ನು ಅವ್ರು ಇಲ್ಲ ಅಂತ ಹೇಳಿದಾಗ ಚೆನ್ನಾಗಿರಲ್ಲ ಅಂತೇಳಿ ಕೇಳಿಲ್ಲ. ಇನ್ನೊಂದು ನನ್ನ ಮಗಳು ರೀ ಬಿದ್ದಿದ್ದಾಳೆ, ಕೆಳಗಡೆ ಬಿದ್ದು ಚೇರ್ ಹಾಕ್ಕೊಂಡಿದ್ದಾಳಂತೆ ಕಾಲ ಮೇಲೆ. ಅಮ್ಮವ್ರ ಮನೆಯಲ್ಲಿ ಹೋಗಿ ಚೇರ್ ಹಾಕ್ಕೊಂಡು ಬಂದಿದ್ದಾಳೆ, ತೋರಿಸ್ತಿದ್ದಾಳೆ ಅಪ್ಪಾಜಿ ನನಗೆ ಗಾಯ ಆಗಿದೆ ಅಂತ.
ನಮ್ಮ ದೊಡ್ಡ ಮಗಳು ಭಾಳ ಅಂದರೆ ಭಾಳ ತುಂಟಿರಿ, ಹೇಳಿದ ಮಾತು ಕೇಳಲ್ಲ. ಬೇಡ ಕೆಲಸ ಮಾಡ್ತಾಳೆ, ಸುಮ್ಮನಿರದೇ ಇರೋದೇ ಇಲ್ಲ. ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಕುತ್ಕೊತಾಳೆ. ಹಿಂಗೆ ಅಷ್ಟು ಸತಾಯಿಸ್ತಾಳೆ. ಆದರೆ ಅವ್ರನ್ನ ಸಹಿಸ್ತಿರೋದು ನಾನು ಗ್ರೇಟ್ ರೀ. ನಿಜ ಪ್ರತಿಯೊಂದು ತಂದೆಕ್ಕಿಂತ ಜಾಸ್ತಿ ತಾಯಿನೇ ಭಾಳ ಗ್ರೇಟ್. ಯಾಕೆಂದರೆ ಮಕ್ಕಳನ್ನ ಹಿಡಿಬೇಕಂದ್ರೆ ಒಂದು ದೊಡ್ಡ ಯುದ್ಧ ಮಾಡ್ದಂಗೆ ರೀ. ಯುದ್ಧನ ಗೆದ್ದು ಬರ್ತೀವೇನೋ, ಈ ಮಕ್ಕಳ್ತಾಗ ಗೆಲ್ಲೋಕ್ಕಾಗೋದಿಲ್ಲ. ಮತ್ತು ಏನನ್ನ ಮಾಡಿದ್ರೆ ಮತ್ತೆ ಮನೇಲಿ ನಾವೇ ಬಯಸ್ಕೋಬೇಕು. ಹುಡುಗರನ್ನ ನೋಡ್ಕೊಳಕ್ಕಾಗಲ್ಲ, ಅಷ್ಟೂ ಆಗಲ್ಲ. ಹುಡುಗರು ಚಿಕ್ಕವರು, ಇವಾಗ ನೋಡ್ಕೊಳ್ಳೋರಂಗೆ ದೊಡ್ಡವರಾದಾಗ ನೋಡ್ಕೊತೀಯ ಅಂತಲೂ ಬೈಯೋದೂ ನಿಜನೇ. ಆದರೆ ಎಲ್ಲ ಅನ್ಸ್ಕೋಬೇಕು ನೋಡ್ರಿ ನಾವಂತೂ. ಅಯ್ಯೋ ಮರ್ತೋಗ್ಬಿಟ್ಟೆ ರೀ. ಬರ್ರಿ ಎಲ್ಲರೂ ಊಟ ಮಾಡೋಣ. ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ, ನೀವು ಸಹ ಬಂದು ನಮ್ಮ ಜೊತೆಗೆ ಹೊಟ್ಟೆ ತುಂಬ ಊಟ ಮಾಡಿ ಬರ್ರಿ. ನಮ್ಮ ಮನೆ ಬಂದುಬಿಟ್ಟು ಬಳ್ಳಾರಿಯಲ್ಲೇ ಐತೆ ನೋಡ್ರಿ. ಬರ್ರಿ, ಹೊಟ್ಟೆ ತುಂಬ ಊಟ ಮಾಡಿರಿ. ಇದ್ದರೆ ಒಂದು 2 ದಿನ ಇದ್ದು ಹೋಗ್ರಿ ಆರಾಮಾಗಿ. ಇನ್ನು ನಮ್ಮ ಮಗಳು ನೋಡ್ರಿ ಊಟಕ್ಕೆ ಕುಂತಾಗ ಅವಾಗ ಊಟಕ್ಕೆ ಹಾಕ್ಕೊಟ್ಟಿದ್ದೆ ರೀ. ನಮ್ಮ ತಂಗಿ ಬಿರಿಯಾನಿ ಕೊಟ್ಟಿದ್ದು, ಉಂಡಿಲ್ಲ. ಇನ್ನು ನಾನು ಉಣ್ಣಕ್ಕೆ ಕುಂತೀನಿ, ನನಗೆ ಬಿರಿಯಾನಿ ಕೊಡು ಅಂತ ಹೇಳ್ತಿದ್ದಾಳೆ. ಇನ್ನು ಈ ವ್ಲಾಗ್ ಅಲ್ಲಿಗೆ ಮುಗೀತು ರೀ ನೈಟಿಂದು. ಈಗ ಮತ್ತೆ ತಿರುಗಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ರೀ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದಳಕ್ಕಿಲ್ಲ ರೀ. ಫಸ್ಟು ಕಸದಿಂದ ನಾನು ದಿನ ಪ್ರಾರಂಭ ಮಾಡ್ತಿದ್ದೆ, ಆದರೆ ಈ ದಿನ ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ. ಪಾತ್ರೆ ತೊಳೆಯೋ ಕಡೆ ಒಂದೇ ಕಸ ಬಳ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲಿ ನೀರೇನ ಬಿದ್ದರೆ ಮತ್ತೆ ಕಸ ಜಲ್ದಿ ಹೋಗೋದೇ ಇಲ್ಲ ಅಂತ, ಅದಕ್ಕೆ ಅಲ್ಲಿ ಬಳೆದ್ಬಿಟ್ಟಿದ್ದೀನಿ. ಇನ್ನು ಕಸ ಅಲ್ಲಿದ್ರೆ ನೀರೇ ಹೋಗೋದಿಲ್ಲ ರೀ. ಅದಕ್ಕೆ ಮೋರಿದಾಗ ಫಸ್ಟ್ ಅಲ್ಲಿ ಸ್ವಲ್ಪ ಬಳ್ಕೊಂಡು ಕಸ ತೆಗೆದು ನೀರಿನ ಪೈಪ್ ಹಾಕ್ತಿದ್ದೀನಿ ರೀ. ಯಾಕೆಂದರೆ ಇವತ್ತು ಸಾಯಂಕಾಲ ನಾವು ಅಮ್ಮವ್ರ ಮನೆಗೆ ಹೋಗಬೇಕು. ಅದಕ್ಕೆ ಇನ್ನು ತಂಗಿ ಬಂದರೆ ತಂಗಿ ಬಟ್ಟೆ ಒಕ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಆದಷ್ಟು ನನಗೆ ಎಷ್ಟು ಹೆಲ್ಪ್ ಆಗುತ್ತಾ ನಾನು ಅಷ್ಟು ನನ್ನ ತಂಗಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನನಗೆ ಕೆಲಸ ಜಾಸ್ತಿ ಮಾಡೋಕ್ಕಾಗಲ್ಲ, ಮನೆಗಳದ್ದು ಮಾಡೋದೇ ಹೆಚ್ಚು. ಆದರೆ ತಂಗಿ ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದು ಮನೆಯಲ್ಲಿನೂ ಮಾಡ್ತಾಳೆ. ನನಗೆ ಭಾಳ ಹೆಲ್ಪ್ ಮಾಡ್ತಾಳೆ ರೀ. ನಮ್ಮ ತಂಗಿ ಇರೋ ಸಲುವಾಗಿ ನಾನು ಕೆಲ್ಸಕ್ಕೆ ಹೋಗೋದನ್ನು. ಒಂದು ವೇಳೆ ನಮ್ಮ ತಂಗಿ ಇದ್ದಿಲ್ಲ ಅಂದರೆ ನನ್ನ ಕೆಲಸಕ್ಕೆ ನಿಜವಲ್ಲ ರೀ 100ಕ್ಕೆ 200% ನಾನು ಅಸಲಿಗೆ ಹೋಗ್ತಾನೆ ಇದ್ದಿಲ್ಲ. ಯಾಕೆಂದರೆ ಮಕ್ಕಳನ್ನ ನಮ್ಮಂಗೆ ನೋಡ್ಕೊಳೋರು ಯಾರನ್ನ ಇದ್ದರೆ ಮಾತ್ರ ನನಗೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತೈತೆ. ಇನ್ನು ಹಂಗೆ ನೋಡ್ಕೊಳೋಕ್ಕೆ ನನಗೆ ತಂಗಿ ಇದ್ದಾಳೆ, ಸಾಕು. ನನಗೆ ನನ್ನ ಮಕ್ಕಳೊಂದೇ ನೋಡ್ಕೊಮ್ಮ ಅಂತ ಹೇಳ್ತೀನಿ. ರಾತ್ರಿನೇ ಬೆಳಗ್ಗೆ ಎದ್ದು ಇನ್ನು ಬಟ್ಟೆ ಮಿಷಿನ್ಗೆ ಹಾಕೊಂಡು ಅಂದ್ಕೊಂಡು ಇನ್ನು ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದ್ದಳಕ್ಕಿಲ್ಲ. ಇನ್ನು ಪೈಪ್ ಹಾಕ್ತಿದ್ದೀನಿ ರೀ. ನೋಡಿರಿ, ನಾನು ಅಂದೆಲ್ಲ ನೀರಿನ ಟ್ಯಾಪ್ ಹತ್ರ ಇದೆ ಅಂತ. ಇಷ್ಟೇ ಹತ್ತಿರ ರೀ, ಭಾಳ ಹತ್ತಿರ ಆಗಿದೆ. ಸ್ವಲ್ಪ ಅವಾಗ ದೂರ ಇತ್ತು, ಮೊನ್ನೆ ಈ ಕಡೆ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಏರಿಯಾದಲ್ಲಿ. ಇನ್ನು ಇಲ್ಲಿಂದನೇ ಪೈಪ್ ಹಾಕಿ ನಾವು ವಾಷಿಂಗ್ ಮಿಷಿನ್ಗೆ ಪೈಪು ಬಕೆಟಿಂದ ಎತ್ತಾಗಬೇಕಂದ್ರೆ ಆಗೋದಿಲ್ಲ ಅಂತೇಳಿ ವಾಷಿಂಗ್ ಮಿಷಿನಲ್ಲಿ ನೀರು ಹಿಡಿಯೋಕ್ಕೆ ಮಾತ್ರ ನಾನು ಪೈಪ್ ಹಾಕ್ಕೊತೀನಿ, ಆಮೇಲೆ ತಕ್ಕೊಂಬಿಡ್ತೀನಿ ರೀ. ಇನ್ನು ಬಟ್ಟೆ ಎಲ್ಲ ನೀರಾಗಿ ಅದ್ಯಾಕಕ್ಕೆ ಮಾತ್ರ ನಾನು ಸಿಂಟ್ಯಾಕ್ಸ್ಗಳು ತಗೊಂಡು ಸಿಂಟ್ಯಾಕ್ಸ್ ಖಾಲಿ ಆದಮೇಲೆ ಅದ್ರಾಗ ನೀರು ಹಿಡಿತೀನಿ ರೀ. ಇನ್ನು ಡೈರೆಕ್ಟ್ ನಾವೇನೋ ಹಂಗೆ ನೀರು ಹಿಡಿದೀವಿ ಅಂದರೆ ಇನ್ನು ಆಜು ಬಾಜುದವರು ಬೈತಾರೆ. ಯಾಕೆಂದರೆ ಅವ್ರನ್ನೂ ನೀರು ಹಿಡಿಬೇಕಲ್ವ, ಅದಕ್ಕೆ ಬೈತಾರೆ. ಅದಕ್ಕೆ ಸಿಂಟೆಕ್ಸ್ಗೆ ಹಿಡ್ದಿಲ್ಲ, ವಾಷಿಂಗ್ ಮಿಷಿನ್ಗೆ ಒಂದೇ ಹಿಡ್ದಿದ್ದೀನಿ. ಈ ಪೈಪ್ ಹಾಕಿದ್ದೀನಿ ರೀ. ಕ್ಲಾರ ನಿಜ ರೀ, ಬೆಳಿಗ್ಗೆ ಎದ್ದಾಳಕ್ಕಿಲ್ಲ. ಫಸ್ಟು ನಾವು ಏನಾರ ಕೆಲಸ ಮಾಡಿದಾಗ ಅದು ಸಕ್ಸಸ್ ಆದರೆ ಇನ್ನು ಬೇರೆ ಕೆಲಸ ಎಲ್ಲ ನಾವು ಬೇಗ ಪಟ್ ಅಂತ ಮಾಡ್ಕೊತೀವಿ. ಬೆಳಿಗ್ಗೆ ಎದ್ದಾಳಕ್ಕಿಲ್ಲ, ಅದೇ ಕೆಲಸ 2-3 ಸಾರಿ ತಿರ್ಗಾ ಮಾರ್ಗ ಅದನ್ನೇ ಮಾಡಿ ಅಂದರೆ ಇನ್ನು ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೈತೆ. ಇವಾಗೂ ನನಗೆ ಹಂಗೆ ಆಗಿದೆ. ಪೈಪ್ ಹಾಕಿದ್ದೀನಿ, ಪೈಪ್ ಹಾಕೋಕ್ಕಿಲ್ಲ, ಅಲ್ಲಿ ಜೈಂಟಾಗಿ ಕಿತ್ಕೊಂಡೇ ಹೋಗ್ಬಿಟ್ಟಿದೆ ಅಪ್ಪ ಅಂತೇಳಿ. ಇನ್ನು ಅದನ್ನು ತೆಗೆದು ಏನಪ್ಪ ಈ ಬೆಳಿಗ್ಗೆನೇ ಸ್ಟಾರ್ಟ್ ಆಯ್ತಾ ನನ್ನ ಡಬಲ್ ಕೆಲಸಗಳು ಅಂದ್ಕೊಂಡು ಮತ್ತೆ ಪೈಪ್ ತೊಗೊಂಡು ಮತ್ತೆ ಹೋಗಿ ಟ್ಯಾಪ್ಗೆ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿ ಮತ್ತೆ ಬರೋಕ್ಕಿಲ್ಲ, ಮತ್ತೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಯಾಕೆಂದರೆ ಅದಕ್ಕೆ ಬೆಂಡಿಂಗ್ ವೈರ್ ನಾನು ಸುತ್ತಿಲ್ಲ, ನನಗೆ ಬರೋದಿಲ್ಲ, ಅದಕ್ಕೆ ನಾನು ಸುತ್ತಿಲ್ಲ. ನಮ್ಮ ಯಜಮಾನ್ರು ಎದ್ದಿದ್ರೆ ನಾವು ಅವ್ರಿಗೆ ಸುತ್ತಕ್ಕೆ ಹೇಳ್ತಿದ್ವಿ. ಇನ್ನೊಂದು ಬೇರೆ ಕಡೆ ಇದ್ದಾಗ ಕಲ್ಲಿತ್ತು ರೀ, ಅಲ್ಲಿ ಕಲ್ಲಿಲ್ಲ. ಬೆಳಿಗ್ಗೆ ನಾನು ಎದ್ದಾಗ ರೀ ಕ್ಲೈಮೇಟು ಚೆನ್ನಾಗಿತ್ತು ರೀ, ಸಮಾಧಾನವಾಗಿತ್ತು. ಇನ್ನು ಸ್ವಲ್ಪ ತಾಗಿಲ್ಲ ರೀ, ಮೋಡ ಎಲ್ಲ ಕರ್ರಗಾಗಿ ಗಾಳಿ ಫುಲ್ಲು ಬಿಟ್ಬಿಟ್ಟಿದೆ ನೋಡಿರಿ. ಎಷ್ಟಂದರೆ ಭಾಳ ಗಾಳಿ ಬಿಟ್ಬಿಟ್ಟಿದೆ ರೀ. ನಾನು ಅಯ್ಯೋ ಬಟ್ಟೆಗಳು ಹಾಕ್ತಿದ್ದೀನಿ, ಮಳೆ ಬಂದರೆ ಹೆಂಗಪ್ಪ ಬಟ್ಟೆಗಳು ಒಣಗೋದು ಅಂತ ಅಂದ್ಕೊಂಡೆ. ದೇವರೇ ಮಳೆ ಒಂದು ಬರ್ಲಾರಂಗೆ ಮಾಡಪ್ಪ, ನಮ್ಮ ಬಟ್ಟೆಗಳು ಒಣಗಿದ ಮೇಲೆ ಬೇಕಾದ್ರೆ ಬರಲಿ ಅಂತ. ಹೌದಿಲ್ಲ ರೀ, ನೀವು ಹಂಗೆ ಆಲೋಚನೆ ಮಾಡ್ತಿರಿಲ್ಲ. ಮಳೆ ಬರುವಾಗ ಅಪ್ಪ ನಮ್ಮ ಬಟ್ಟೆಗಳು ಒಗೆದು ಒಣಗಾಕೋವರೆಗೆ ಮಳೆ ಬರೋದೇ ಬೇಡಪ್ಪ. ಅಯ್ಯೋ ಮಕ್ಕ ಒರೆಸ್ಕೊಳಕ್ಕೆ ಟವಲ್ ಇಲ್ಲ, ನಮ್ಮ ಮಕ್ಕಳಿಗೆ ಅದು ಇಲ್ಲ ಇದು ಇಲ್ಲ, ಇನ್ನು ನೀರಾಗ ಏನನ್ನ ನೆಂದು ಬಿಟ್ಟಾವ ಮಳೆದಾಗ ಅಂದರೆ ಮತ್ತೆ ಅದೊಂದು ಕಷ್ಟ. ಹೌದಿಲ್ಲ ರೀ, ನೀವು ಹಿಂಗೆ ಆಲೋಚನೆ ಮಾಡ್ತೀರಾ? ಇಲ್ಲ, ನಾನು ಹಂಗೆ ಸೇವ್ ಮಾಡಿದ್ದೀನಿ. ಇನ್ನು ನೀರು ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿ ಬಟ್ಟೆಗಳು ಗರ್ರ ಅಂತ ಮಿಷಿನ್ ತಿರುಗಿಸಿ ಈ ಹೊರ ಕಸ ಬಳಿತಿದ್ದೀನಿ ರೀ. ಇವತ್ತು ನನ್ನ ಜೊತೆಗಾರರು ಯಾರಿಲ್ಲ, ಪ್ಯಾರಿ ಎದ್ದಿದ್ದಾಳೆ ಫಸ್ಟು. ನನ್ನ ಮಕ್ಕಳು ಫಸ್ಟು ಎದ್ದಾಳ್ತಿದ್ರಿ, ಇವತ್ತು ರಿವರ್ಸ್ ಆಗಿದೆ. ಪ್ಯಾರಿ ಬೇಗ ಎದ್ದಿದ್ದಾಳೆ. ಏನಮ್ಮ ಪ್ಯಾರಿ ಜಲ್ದಿ ಎದ್ದಿ ಅಂದರೆ ಅಮ್ಮ ಇಶಿಯಾರ ಅಂತಂದರೆ ಒಂದು ಸರಿ ಹೋಗಲ್ಲಿ ಕುತ್ಕೋ ಅಂತೇಳಿ ಕುತ್ಕೊಂಡೆಲ್ಲ ಆದಮೇಲೆ ಇನ್ನು ತನ್ನ ಫ್ರೆಂಡನ್ನು ಎಬ್ಸಕ್ಕೆ ಬಂದಿದ್ದಾಳೆ ರೀ. ಆಮ ಸೃಷ್ಟಿ ಜೈಂಗೆ ಖೇಲ್ನೆ ಅಂತ ಕರೆಯೋಕೆ ಎದ್ದಿದ್ದಾಳೆ. ಆಯಮ್ಮ ನೋಡಿದ್ರೆ ಮಕ್ಕೊಂಡಿದ್ದಾಳೆ ರೀ. ಈಗ ಆಯಮ್ಮ ಏನಾನ ಎದ್ದು ಬಿಟ್ಟಾಳೆ, ನನ್ನ ಸಣ್ಣ ಮಗಳು ಮುದ್ದು ಮಗಳು ಎದ್ದಾಳಂದರೆ ನನಗೆ ಕೆಲಸ ಮಾಡೋಕೆ ಕೊಡಲ್ಲ ರೀ. ಅಮ್ಮ ನೋಡು ಹಂಗೆ ಮಾಡಿದ್ಲು, ಅಮ್ಮ ನೋಡು ಗಿಲ್ಲಿದ್ಲು, ಅಮ್ಮ ನೋಡು ನನ್ನ ಗಿಚ್ಚಿದ್ಲು,
ಇದು ಕೇಳಕ್ಕೆ ನಾನು ಗಟ್ಟಿಗಿರಬೇಕು. ಇಲ್ಲ ಅದಕ್ಕೆ ಫಸ್ಟ್ ಅವ್ರನ್ನ ಮಲಗಿಸಿ ಅಮ್ಮ ಆಮೇಲೆ ಬಂದು ಆಡ್ಕೊಮ್ಮ ಅಂದರೆ ಓಕೆ ಅಮ್ಮ ಅಂತೇಳಿ ಹೋಗಿದ್ದಾಳೆ. ಇನ್ನು ನಾನು ಹೊರಗಡೆ ನೀಟಾಗಿ ಕಸ ಬಳಿತಿದ್ದೀನಿ. ಒಂದು ಸೈಡ್ ನೀಟಾಗಿ ಕಸ ಬಳಿತಿದ್ರಿ, ಇನ್ನೊಂದು ಸೈಡ್ ನೀಟಾಗಿ ಕಸ ಎಲ್ಲಿದ್ದಿದ್ದು ಅಲ್ಲಿಗೆ ಬರಾಕತ್ತೈತಿ. ಇನ್ನು ಗಾಳಿ ಆ ಕಡೆಗೆ ಹೋಗ್ತೈತೆ, ಕಸ ಆ ಕಡೆಗೆ ಬಳಿಬೇಕು. ಇನ್ನು ಆ ಕಡೆ ಬೆಳೆದ್ರೆ ಇನ್ನು ಬಾಜು ಮನೆ ಹತ್ರ ಕಸ ಹೋಗ್ತೈತೆ. ಅದಕ್ಕೆ ಹಿಂಗೆ ಬೇಡ, ಇದು ಆಗೋದಲ್ಲ ಅಂತ ಒಂದು 2 ನಿಮಿಷ ನಿಂತ್ಕೊಂಡು ಆಮೇಲೆ ಗಾಳಿ ಎಲ್ಲ ತಣ್ಣಗಾಗಿ ಇನ್ನು ಗಾಳಿ ಬರೋದು ಸ್ಟಾಪ್ ಆದಮೇಲೆ ಕಸ ಬೆಳೆದಿದ್ದೀನಿ ರೀ. ಇನ್ನು ಆದಮೇಲೆ ಅಂಗಳಕ್ಕೆ ನೀರು ಹಾಕ್ತಿದ್ದೀನಿ ನೋಡಿರಿ. ನಾನು ತೋರಿಸಿದ್ದೀನಿ, ಇದೇ ಬಕೆಟ್ ರಾತ್ರಿ ಮುರಿದು ಬಿಟ್ಟಿದ್ದೀನಿ. ಅಂಗಳಕ್ಕೊಂದೇ ನೀರು ಹಾಕಿದ್ದೀನಿ. ನಾನು ರಂಗೋಲಿ ಮಾತ್ರ ಹಾಕಿಲ್ಲ ರೀ, ಯಾಕೆಂದರೆ ರಂಗೋಲಿ ಡಿಸೈನರ್ ಇನ್ನೂ ಎದ್ದಿಲ್ಲ. ರಂಗೋಲಿ ಡಿಸೈನರ್ ಇನ್ನೂ ನಿದ್ದೆದಾಗಿದ್ದಾರೆ. ಯಾಕೇನೋ ಫುಲ್ಲು ನಿದ್ದೆದಾಗಿದ್ದಾರೆ. ಇಲ್ಲಾಂದರೆ ನನ್ನ ಮಕ್ಕಳು 7 ಗಂಟೆಗೆಲ್ಲ ಎದ್ದಾಳ್ಬಿಡ್ತಿದ್ರು. ಹೊರಗಡೆ ಬಟ್ಟೆ ಹಾಕಿ ಎಲ್ಲ ಮಾಡೋಷ್ಟರಲ್ಲಿ ಇನ್ನು ಒಳಗಡೆ ಹೋಗಿ ನೋಡಿದ್ರೆ ಟೈಮ್ 7 ಗಂಟೆ ರೀ. ನಾನು ಹೊರಗಡೆ ಬಂದಿದ್ದು 6 ಗಂಟೆಗೆ, ತಿರುಗಿ ಒಳಗಡೆ ಹೋಗ್ತಿದ್ದು 7 ಗಂಟೆಗೆ. ಇನ್ನು ಅಮ್ಮ ಹಬ್ಬಕ್ಕೆ ಕರೆದಿದ್ದಾರಲ್ರಿ. ನಾನು ಇವತ್ತು ಸಾಯಂಕಾಲ ಬಂದು ಬೆಂಡೆಕಾಯಿ ಪಲ್ಯ ಚಪಾತಿ ಏನನ್ನ ಮಾಡೋಣ ಅಂತ ಬೆಂಡೆಕಾಯಿ ತೊಗೊಂಡು ಬಂದಿದ್ದೆ ರೀ ನಿನ್ನೆ ರಾತ್ರಿ. ಅಮ್ಮ ಬಂದು ಹಬ್ಬಕ್ಕೆ ಕರೆ ಹಾಕಿಲ್ಲ, ಇನ್ನು ಹೋಗಲೇಬೇಕಲ್ವ. ಎದಕ್ಕಂದರೆ ತವ್ರ ಮನೆಗೆ ಹೋಗ್ಬೇಕಂದ್ರೆ ಖುಷಿ. ಅದನ್ನು ತವ್ರ ಮನೆ ರೀ, ತಾಯಿ ಇರೋವರೆಗೆ ಅದು ಚೆಂದ. ಅದಕ್ಕೆ ಇನ್ನು ಅಮ್ಮ ಕರೆದಾಳ ಅಂತೇಳಿ ನಾವು ಹೋಗೋಣ ಅಂತ. ಇನ್ನು ಬೆಂಡೆಕಾಯಿ ವೇಸ್ಟ್ ಆಗಿಬಿಡ್ತವ, ಬೆಂಡೆಕಾಯಿನ ಏನನ್ನ ಅನ್ನೋದು ಮಾಡಬೇಕು. ಯಾಕೆಂದರೆ ರೀ ದುಡ್ಡಿಟ್ಟು ತಂದಾಗ ಅದು ವೇಸ್ಟ್ ಆದರೆ ಎಷ್ಟು ಬಾಧೆ ಅನಿಸ್ತೈತಿಲ್ಲ. ಯಾರನ್ನಾಗಲಿ ಮನೆಗೆ ಯಾರೋ ನಮ್ಮ ಫ್ಯಾಮಿಲಿಯವ್ರು ಯಾರನ್ನೊಬ್ರು ತಿಂದರೆ ಅಷ್ಟು ಬಾಧೆ ಅನಿಸೋದಿಲ್ಲ. ಅದು ಸುಮ್ಮನೆ ಕೊಳ್ತು ಬಿಟ್ಟು ವೇಸ್ಟ್ ಆದರೆ ಬೇಜಾರಾಗ್ತೈತೆ. ಅಯ್ಯೋ ಅದೇ ದುಡ್ಡು ಎದಕ್ಕನ್ನ ಬರ್ತಿತ್ತಲ್ಲ ಅಂತ. ಇವಾಗ ಇಲ್ಲಿ ಬೆಂಡೆಕಾಯಿ ಬಂದುಬಿಟ್ರಿ 40 ರೂಪಾಯಿ kg. ನಾನು ತೊಗೊಂಡು ಬಂದಿದ್ದೀನಿ. ಈ ಬೆಂಡೆಕಾಯಿನ ಏನನ್ನ ಒಂದು ಮಾಡಬೇಕು ಅಂತೇಳಿ ತೊಳೆದು ಬಟ್ಟೆ ಮೇಲೆ ಹಾಕಿರಿ, ಬೇಷ್ ಒರೆಸಿ ಪ್ಲೇಟಾಗಿ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ಹಂಗೆ ಕಟ್ ಮಾಡಿಬಿಟ್ರಿ ಜಿಬ್ಬಿ ಜಿಬ್ಬಿ ರೀ, ಮೂಗಾಗ ಸಿಂಬಳ ಹೆಂಗಿರ್ತೈತೆ ಜಿಬ್ಬು ಹಂಗಿರ್ತೈತೆ. ಅದಕ್ಕೆ ಹಂಗೆ ಒರೆಸ್ಬಿಟ್ರೆ ತಲೆನೋವು ಇರೋದಿಲ್ಲ. ಆದರೆ ನನಗೆ ಅಂದ್ಕೊಂಡಷ್ಟು ಈಸಿಯಾಗಿ ನನಗೆ ಟೈಮ್ ಸೆಟ್ಟೇ ಆಗ್ತಿಲ್ಲ. ಯಾಕಂದರೆ ಅಷ್ಟು ಕೆಲಸ ಇದ್ದಾವೆ ಇವತ್ತೇನ ಮಾಡ್ಕೊಂಡಿಲ್ಲ ಅಂದರೆ ಆಮೇಲೆ ಬಂದು ನನಗೆ ಮಾಡೋಕ್ಕಾಗೋದಿಲ್ಲ. ಇನ್ನು ಎಲ್ಲ ಬೆಂಡೆಕಾಯಿ ಎಲ್ಲ ನೀಟಾಗಿ ಒರೆಸಿ ಹಿಂಗೆ ಇಟ್ಕೊಂಡಿದ್ದೀನಿ ರೀ. ಇನ್ನು ಅದಕ್ಕೆ ಬೇಕಾದಂಥ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ಇದಕ್ಕೆ ವಿಡಿಯೋ ಆಮೇಲೆ ಮಾಡಿದ್ದೀನಿ ರೀ, ಎಡಿಟ್ ಮಾಡಿಲ್ಲ. ಎಡಿಟ್ ಮಾಡಿ ಆದಮೇಲೆ ಬಿಡ್ತೀನಿ ಯೂಟ್ಯೂಬಲ್ಲಿ. ಇನ್ನು ಅದ್ರ ವಿಡಿಯೋ ಎಡಿಟ್ ಮಾಡಿಲ್ಲ. ಇನ್ನು ಎಲ್ಲ ಕೆಲಸ ಮಾಡ್ಕೊತಿದ್ದೀನಿ. ನಮ್ಮ ಯಜಮಾನ್ರು ಊಟಕ್ಕೆ ಕೇಳಿದ್ರು, ಪ್ಲೀಸ್ ಸ್ವಲ್ಪ ನನಗೆ ಬೆಂಡೆಕಾಯಿ ಕಟ್ ಮಾಡಿ ಕೊಡ್ರಿ ಅಂದ್ರೆ, ನಾನು ಕಟ್ ಮಾಡೋದಿಲ್ಲ, ನಾನು ಅಂಥ ಕೆಲಸ ಎಲ್ಲ ಮಾಡೋದಿಲ್ಲ ಅಂತಂದರು. ಪ್ಲೀಸ್ ರೀ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕಿಲ್ಲ, ಸರಿ ಕೊಡು ಅಂತೇಳಿ ಮಾಡ್ತಿದ್ದಾರೆ. ಅದು ಏನಾನ ನಾನು ಫ್ರೀ ಇದ್ದರೆ ಅವ್ರು ಮಾಡ್ತಿದ್ದಿಲ್ಲ ರೀ. ನಾನು ಕೆಲಸ ಮಾಡ್ಕೊತಿರೋ ಸಲುವಾಗಿ ನನಗೆ ಟೈಮ್ ಇಲ್ಲ ಅಂತೇಳಿ ಅವ್ರು ಮಾಡಿ ಕೊಡ್ತಿದ್ದಾರೆ. ಇನ್ನೊಂದು ಇವತ್ತು ನಮ್ಮ ಯಜಮಾನ್ರಿಗೆ ನಾನು ಸಿಟ್ಟು ಬರೋಂಗೆ ಮಾಡಿಬಿಟ್ಟಿನಿ ರೀ. ಎದಕ್ಕೆ ಅಂತಂದರೆ ಇವತ್ತು ಸ್ಕೂಲ್ ಕಡೆ ಹೋಗಿ ಮಗಳಿಗೆ ಅಡ್ಮಿಷನ್ ಮಾಡಿಸಿ ಬರೋಣ ಅಂತ ಹೇಳಿದ್ರು ರೀ. ಕೇಳ್ಕೊಂಡು ಬರೋಣ, ನಮ್ಗೆ ಏನಾನ ಇಷ್ಟ ಆದರೆ ಹೋಗಿ ಅಡ್ಮಿಷನ್ ಮಾಡಿಸಿ ಬರೋಣ ಅಂದರೆ ಸರಿ ರೀ ಅಂತ ಹೇಳಿದ್ದೆ. ರಾತ್ರಿಯೇ ಹೇಳಿ ಮಲ್ಕೊಂಡಿದ್ದಾರೆ, ನೀನು ಬೆಳಿಗ್ಗೆ ಆ ಕೆಲಸ ಈ ಕೆಲಸ ಅಂತ ಇಟ್ಕೋಬೇಡ, ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ಜಲ್ದಿ ರೆಡಿ ಆಗು. ಯಾಕೆಂದರೆ ಅವರಿದ್ದಾಗ ನಾವು ಹೋಗ್ಬೇಕು, ಕರೆಕ್ಟಾಗಿ ಅವ್ರು ಇಲ್ದಾಗ ನಾವು ಹೋದ್ರೆ ವೇಸ್ಟು ಅಂತ ಹೇಳಿದ್ರು. ಸರಿ ರೀ ಅಂತೇಳಿ ಇಷ್ಟೆಲ್ಲ ಅಂದ್ಕೊಂಡೆ. ಇನ್ನು ನಾನು ಬಟ್ಟೆ ಎಲ್ಲ ಅದ್ದದೆಲ್ಲ ಮನೆಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕಲ್ರಿ. ಅಪ್ಪ ನನಗಂತೂ ಮಾಡ್ತಾ ಓಪಿಗೆನೇ ಮೀರಿಬಿಡ್ತಿತ್ತಪ್ಪ ಕೆಲಸದ ಮೇಲೆ. ಮನೆಯಲ್ಲಿ ಎಲ್ಲ ಮಾಡ್ಕೊಂತ ಹೋಗ್ಬೇಕು ರೀ. ಇನ್ನು ನಮ್ಮ ಮಗಳಿಗೆ ರೀ ಇಲ್ಲಿ ಚೆನ್ನಾಗಿ ಕೊಟ್ಟು ಕಳಿಸಿದ್ದಾರೆ ಅತ್ತಿ. ಅವರಿಬ್ಬರು ಕಚ್ಚಾಡ್ತಿದ್ದಾರೆ, ಅದಕ್ಕೆ ಇಬ್ಬರಿಗೆ ಸ್ವಲ್ಪ ಹಾಕಿ. ಇನ್ನು ಕಾರುಣ್ಯನ ಅದ್ರಾಗ ಅನ್ನ ಸ್ವಲ್ಪ ತೊಗೊಂಡು ಪ್ಯಾರಿಗೆ ಕೊಡ್ತಿದ್ದಾಳೆ ರೀ. ಕಾರುಣ್ಯಗೆ ಒಳ್ಳೆ ಮನಸ್ಸೈತೆ ರೀ, ಸೃಷ್ಟಿಗೆ ಅಷ್ಟಿಲ್ಲ. ಇನ್ನು ಬೆಂಡೆಕಾಯಿ ಇದು ಫ್ರೈ ತೋರಿಸಿದಲ್ರಿ, ನೋಡಿದ್ದೀರಾ ಭಾಳ ರುಚಿಯಾಗಿತ್ತೆ ರೀ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆವಾಗ ನೋಡಿ ನೀವು ಒಂದ್ಸಲ ನಿಮಗೆ ಟೈಮ್ ಇದ್ದರೆ ಟ್ರೈ ಮಾಡಿ ನೋಡಿರಿ. ಇನ್ನು ತಂಗಿ ಮಗಳು ಬಂದಿದ್ದಾಳೆ, ಅಮ್ಮ ನನಗೆ ಜಡೆ ಹಾಕು ಅಂತ. ಇವತ್ತು ಅವರು ಸಹ ಊರಿಗೆ ಹೋಗ್ತಿದ್ದಾರೆ, ಅವ್ರ ಊರಿಗೆ ಹಬ್ಬ ಮಾಡೋಕ್ಕೆ. ಇಲ್ಲಿ ಮಾಡೋದಿಲ್ಲ ರೀ ಹಬ್ಬ. ಅವ್ರು ಯಾವಾಗಲೂ ಅವ್ರ ಊರಲ್ಲಿ ಹೋಗಿನೇ ಅವ್ರ ಹಬ್ಬ ಮಾಡೋದು. ಇನ್ನು ನಮ್ಮ ಮನೆಯಲ್ಲಂತೂ ನಾವು ಮಾಡೋದಿಲ್ಲಲ್ಲ, ಅದಕ್ಕೆ ನಾವು ಅಮ್ಮ ಕರೆದಿದ್ದಾರೆ, ನಾವು ಅಲ್ಲಿಗೆ ಹೋಗ್ತಿದ್ವಿ. ಇನ್ನು ತಂಗಿ ರೀ ಪ್ರತಿಯೊಂದು ಹಬ್ಬಕ್ಕೆ ಅವ್ರ ಊರಿಗೆ ಹೋಗ್ತಾಳೆ. ಒಂದು ದಿವಸ ಸಹ ನಮ್ಮ ಜೊತೆಗೆ ಮಾಡೇ ಇಲ್ಲ. ಯಾವಾಗ ಬರ್ತೈತೆ ಅನ್ನೋ ಗೊತ್ತಿಲ್ಲ. ಆದರೂ ಅವ್ರ ಮನೆ ಮಾಡೋದು ಉತ್ತಮ. ಅಂದರೆ ಅಕ್ಕ ತಂಗಿ ತಾಯಿ ಎಲ್ಲರೂ ಕಲಿತಾಗ ಹಬ್ಬ, ಆ ಜೋಶು, ಆ ಖುಷಿ, ಆ ಕಷ್ಟ ಸುಖ ಹೇಳ್ಕೊಂಡಾಗ ಬರೋ ಕಣ್ಣೀರು, ಅದು ಕೇಳೋ ಅರ್ಥ, ಹಬ್ಬ ಅದೇ ಬೇರೆ ರೀ. ನನಗಂತೂ ನೆನೆಸ್ಕೊಂಡ್ರೆ ಯಾವಾಗ ಬರ್ತಿತ್ತಪ್ಪ ದಿನ ಅಂತ ಅನಿಸುತ್ತೆ. ಅಂದರೆ ಕಣ್ಣೀರಂದರೆ ಮನೆಗಳ ಸಮಸ್ಯೆಯಿಂದಲ್ಲ ರೀ, ಎಲ್ಲರೂ ಕುಂತಾಗ ಮಾತಾಡ್ಕೊತ ಆ ಟೈಮ್ ಸ್ಪೆಂಡ್ ಮಾಡೋದು ಮತ್ತೆ ಬರೋದಿಲ್ಲ ರೀ. ಯಾಕೆಂದರೆ ತಾಯಿ ಋಣ ತೀರ್ಸೋಕೆ ಆಗೋದಿಲ್ಲ. ಅಟ್ಲೀಸ್ಟ್ ತಾಯಿ ಇದ್ದಷ್ಟು ದಿನ ತನ್ನ ಪ್ರೀತಿನ ಅನುಭವಿಸ್ಬೇಕು, ಆ ಪ್ರೀತಿನ ನಾವು ಪಡ್ಕೋಬೇಕು ಅನ್ನೋ ಆಸೆ ನನಗಿದೆ. ಆದರೆ ಅವಾಗೆಲ್ಲ ಅಮ್ಮರ ಮೇಲೆ ಭಾಳ ಸಿಟ್ಟಾಗ್ತಿದ್ದೆ ರೀ. ಇವಾಗ ಸಿಟ್ಟಾಗೋದು ಕಡಿಮೆ ಮಾಡಿದ್ದೀನಿ. ಯಾಕೆಂದರೆ ನನಗೂ 2 ಮಕ್ಕಳಾಗಿದ್ದಾರಲ್ಲ, ಅದ್ರ ಬಾಧೆ ಅದ್ರ ನೋವು ಏನಂತ ನನಗೆ ಗೊತ್ತೀಗ. ಅವಾಗೆಲ್ಲ ಅಮ್ಮನ ಏನಾನ ಬೇಜಾರು ಪಡಿಸಿದಾಗ ಹೇಳ್ತಿದ್ರು, ಇಲ್ಲ ನಿನಗೆ ಮದುವೆ ಆಗಿ ಮಕ್ಕಳಾಗಲಿ
ಅವಾಗ ನಿನಗೆ ಏನಂತ ಗೊತ್ತಾಗ್ತೈತಿ ಅಂತ. ಆದರೆ ನಿಜ ರೀ, ಅಮ್ಮನ ಅನಿಸು ಅವಾಗೆಲ್ಲ ನೋವು ಮಾಡಿದ್ದೀನಿ. ಸಾರಿ ಅಮ್ಮ, ಇನ್ನೊಂದು ಸರಿ ಮಾಡಲ್ಲ, ಮಾಡಬಾರ್ದಂತಲೇ ಅಂದ್ಕೊಂಡಿದ್ದೀನಿ, ಮಾಡೋದಿಲ್ಲ ರೀ. ಯಾಕೆಂದರೆ ಅವ್ರ ಮನೆಗೆ ಹೋದಾಗ ಒಂದು ಹೊರಗಿನ ಎಮ್ಮೆ ನಾನೀಗ. ತಾಯಿ ಇರೋರಿಗೆ ಹೊರಗಿನ ಎಮ್ಮಲ್ಲ, ಇನ್ನು ತಾಯಿ ಇಲ್ಲ ಅಂದಾಗ ಇನ್ನು ಹೊರಗಿನವರೇ ಆಗ್ತೀನಿ. ಯಾಕೆಂದರೆ ಈಗ ಅವ್ರ ಕುಟುಂಬ ಇರ್ತೈತೆ, ಇನ್ನು ಯಾವಾಗಲೂ ನಮ್ಮನ್ನೇ ನೋಡ್ಕೋಬೇಕು ಮಾಡ್ಬೇಕಂದ್ರೆ ಅವ್ರದ್ದು ಕಷ್ಟ ಹೌದಿಲ್ಲ ರೀ. ಸರಿ ಬರ್ರಿ, ನಾನು ವೀಡಿಯೋಕ್ಕೆ ಬರೋಣ. ಇನ್ನು ಒಳಗಡೆ ಎಲ್ಲ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿವ್ರಿ. ಇವತ್ತಂತೂ ಹೊಟ್ಟೆದಾಗ ಎಲ್ಲಿನೂ ಜಾಗ ಇಲ್ಲ, ಅಷ್ಟು ಚೆನ್ನಾಗಾಗಿತ್ತೆ ಬೆಂಡೆಕಾಯಿ ಫ್ರೈ. ನಮ್ಮ ಯಜಮಾನ್ರು ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ. ಇನ್ನು ಹಣ್ಣು ತಿನ್ನಿರಿ ಅಂದರೆ ನನ್ನ ಹೊಟ್ಟೆದಾಗ ಎಲ್ಲಿನೂ ಜಾಗ ಇಲ್ಲ ಅಂತಂದರೆ, ಇನ್ನು ಸರಿ ನಾವನ್ನ ತಿಂತೀವಿ ಅಂದರೆ, ನಮ್ಮ ಯಜಮಾನ್ರು ತಿಂದಿಲ್ಲ ಅಂದರೆ ನಾನು ತಿನ್ನೋದಿಲ್ಲ. ಯಾಕೆಂದರೆ ನಮ್ಮ ಯಜಮಾನ್ರ ಜೊತೆಗೆ ಇದ್ರೇ ನನಗೆ ತಿನ್ನೋಕೆ ಮನಸ್ಸು. ಅದು ಏನೇ ಆಗಲಿ ರೀ, 50-50 ತಿನ್ನಲೇಬೇಕು ಇಬ್ಬರು. ಇನ್ನು ಅವ್ರು ಇಲ್ಲಾಂದರೆ ನನಗೆ ತಿನ್ನೋಕ್ಕಾಗೋದಿಲ್ಲ. ಇಲ್ಲ ನೀನು ತಿನ್ನು, ನಾನು ಮಧ್ಯಾಹ್ನ ತಿಂತೀನಿ ಅಂತ ಹೇಳಿದ್ರು. ನಾನು ಕೆಲ್ಸಕ್ಕೆ ಹೋಗ್ಬಿಟ್ರೆ ಮತ್ತೆ ಮಧ್ಯಾಹ್ನ ನಾನು ಸಿಗಲ್ಲಲ್ವ, ಅದಕ್ಕೆ ಬೆಳಿಗ್ಗೆನೇ ನಾನು ತಿಂದುಬಿಟ್ಟಿದ್ದೀನಿ. ಪಾತ್ರೆ ಎಲ್ಲ ಹೊರಗಡೆ ಹಾಕ್ಕೊಂಡು ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನಮ್ಮ ಮಗಳು ನೋಡ್ರಿ ಹೆಂಗೆ ನೆಕ್ಕುತ್ತಿದ್ದಾಳೆ ಮಾವಿನ ಹಣ್ಣು ತಿಂದು. ನಾವು ಸಣ್ಣರಿದ್ದಾಗ ಹಿಂಗೆ ಮಾಡ್ತಿದ್ದೀವಿ ರೀ. ಈಗಿನ ಮಕ್ಳು ಹಂಗೆ ಯಾರೂ ಮಾಡೋದಿಲ್ಲ ರೀ, ಅಷ್ಟು ಗಲೀಜು. ನಮ್ಮ ಅಮ್ಮನಿ ನೋಡ್ರಿ ಎಷ್ಟು ಗಲೀಜು ಅಂದರೆ ಅಷ್ಟು ಗಲೀಜು ಮಾಡ್ತಿದ್ದಾಳೆ. ಕೈ ನೆಕ್ತದಾಳ, ಕಾಲು ಗಂಟಿದ್ದು ಮಾವಿನಕಾಯಿ ರಸನ ಬೇಷ್ ಮೈಗೆ ಕಾಲಿಗೆಲ್ಲ ಒರೆಸ್ಕೊತಿದ್ದಾಳೆ. ನಮ್ಮ ಯಜಮಾನ್ರೆ ಗಲೀಜಮ್ಮ ಹಂಗೆ ಮಾಡಬಾರ್ದಂದ್ರೆ, ಅಪ್ಪಾಜಿ ಹಣ್ಣು ಅಂತ ಕಾಲು ಗಂಟಿದ್ದು ಹಣ್ಣು ಸಹ ಹಿಂಗೆ ಒರೆಸ್ಕೊಂಡು ನೆಕ್ತದಾಳೆ ರೀ. ಆಯ್ಮ್ಗೆ ಅಷ್ಟು ಇಷ್ಟ ಆಗ್ಬಿಟ್ಟೈತೆ. ಮಾವಿನ ಹಣ್ಣು ನೋಡ್ರಿ ನಮ್ಮ ಮಕ್ಕಳು ಭಾಳ ಇಷ್ಟದಿಂದ ತಿಂತಾರೆ. ನೋಡ್ರಿ ಎಷ್ಟು ಗಲೀಜು ಮಾಡ್ತಿದ್ದಾಳೆ, ಇಷ್ಟದಿಂದ ತಿಂತಾರೆ. ಅದ್ರಾಗ ಸೃಷ್ಟಿಗಂತೂ ಫ್ರೂಟ್ಸು ಭಾಳ ಅಂದರೆ ಭಾಳ ಇಷ್ಟ ರೀ. ಎಲ್ಲನೂ ಹೊಡಿತಾಳೆ, 1% ಒಂದು ಲೆಕ್ಕದಾಗ ಹೊಡಿತಾಳೆ. ಈ ಫ್ರೂಟ್ಸ್ ಲೆಕ್ಕದಾಗ ಬಂದರೆ ನಾ ಹೇಳ್ಬಾರ್ದು, ಅಧಿಕ ಪಟ್ಟು ಅಂತಾರಲ್ರಿ, ಅಷ್ಟು ತಿಂತಾಳೆ. ನನಗೆ ಸ್ವಲ್ಪ ಕನ್ನಡದಾಗ ಏನು ಗ್ರಾಮರ್ ಮಿಸ್ಟೇಕ್ ಆದರೆ ನನ್ನ ಕ್ಷಮಿಸ್ರಿ. ಮತ್ತೆ ಹೇಳ್ತಿದ್ದೀನಿ, ಒಂದು ವೀಡಿಯೋದಾಗನೇ ಹೇಳಿದ್ದೀನಿ, ಇವಾಗೂ ಹೇಳ್ತಿದ್ದೀನಿ. ಯಾಕೆಂದರೆ ನನಗೆ ಅಷ್ಟು ಪರ್ಫೆಕ್ಟ್ ಬರೋಲ್ಲ, ಬರ್ತೈತೆ ಒಂದು ಲೆಕ್ಕದಾಗ ಬರ್ತೈತೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಆದಮೇಲೆ ನಮ್ಮ ಬಂಗಾರಿ ಮಕ್ಕಳಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿಸ್ತಿದ್ದೀನಿ ರೀ. ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸಿ ಕಳಿಸಿದ್ದೀನಿ. ನಮ್ಮ ಯಜಮಾನ್ರ ಮೈಯೆಲ್ಲ ಒರೆಸಿ ಇನ್ನು ಅವ್ರಿಗೆ ಬಟ್ಟೆಗಳು ಹಾಕಿ, ಇನ್ನು ತಲೆ ಮಾತ್ರ ನನ್ನ ಮಕ್ಕಳು ನಮ್ಮ ಯಜಮಾನ್ರ ಕಡೆ ಒರೆಸ್ಕೊಳಲ್ಲ ರೀ. ಸ್ವಲ್ಪ ಅಪ್ಪಾಜಿ ನನಗೆ ತಲೆ ನೋವ್ತೈತೆ ಹೂ ಅಂತ ಹೇಳ್ತಾರೆ. ಇನ್ನು ನನ್ನ ಕಡೆ ಆದರೆ ಕಂಪಲ್ಸರಿ ತಲೆ ಒರೆಸ್ಕೊಳ್ಳೇಬೇಕು. ಇನ್ನು ಒರೆಸ್ಕೊಂಡು ಇನ್ನು ಅವರು ಬಿಸಿಲೇ ನಿಂತಿದ್ದಾರೆ. ಇನ್ನು ಪಾತ್ರೆ ಎಲ್ಲ ತೊಗೊಂಡು ಬಂದು ಇನ್ನು ಒಳಗಡೆ ಇಟ್ಟಿದ್ದೀನಿ. ಇನ್ನು ವಾಷಿಂಗ್ ಮಿಷಿನ್ದು ಹಾಕೋದು ಕೆಲಸ ಸಹ ಮುಗೀತು. ಬಟ್ಟೆ ಎಲ್ಲ ನೀರಾಗೆಲ್ಲ ಅದ್ದಿ ಹಾಕಿದ್ದಾಯಿತು. ನಮ್ಮ ಮಕ್ಕಳು ಬಾಲ್ ಆಡ್ತಿದ್ರು ರೀ, ಬ್ಯಾಟ್ ಬಾಲ್ ಆಡ್ತಿದ್ರೆ, ಬಾಲ್ ಮನೆ ಕಡೆ ಬಂದಿದ್ದರೆ ನಾನು ಕಸ್ಕೊಂಬಿಟ್ಟೆ ಬಾಲ್. ಆಮೇಲೆ ಬಂದು ಅಮ್ಮ ಬಾಲ್ ಕೊಡು ಅಂದರೆ, ಇಲ್ಲಪ್ಪ ನಾನು ಕೊಡೋದಿಲ್ಲ, ನೀನು ಬಾಲ್ ಇಲ್ಲಿ ಹುಡುಗರು ಆಡ್ತಿರ್ತಾರೆ, ಮನೆಗೆ ಬಂದು ಇಲ್ಲಿ ಮಂತ್ಯಾಗ ಬಂದು ಬಿದ್ದರೆ ತಲೆಗೆ ಯಾರಿಗಂತ ತಗಲಿದ್ರೆ ಹೆಂಗೆ ಮಕ್ಕಳಿಗೆ, ನಾನು ಕೊಡಲ್ಲ ಅಂದರೆ ಮನೆಗೆ ಇಟ್ಟಿದ್ರೆ. ಇನ್ನು ನಮ್ಮ ಮಗ ಅಲ್ಲರಿ ಮನೆಗೆ ಬಂದು ತಕ್ಕೊಂಬಿಟ್ಟಿದ್ದಾನೆ. ಸರಿ ನೀನು ಬಾಲ್ ತೊಗೊಂಡಿದೆಯಲ್ಲ, ಒಂದು ಟಬ್ಬು ಬಟ್ಟೆ ತೊಗೊಂಡೋಗಿ ನಿನ್ನ ಮೇಲೆ ಇಡಬೇಕು ಅಂತಂದರೆ ಅಮ್ಮ ಅಂತಂದ. ಇಲ್ಲಾಂದರೆ ನಾನು ಬಾಲ್ ಕೊಡೋದಿಲ್ಲ ನೋಡು ಅಂತ ಹೇಳೋಕ್ಕಿಲ್ಲ. ನಾನು ಸರಿ ಅಂತೇಳಿ ಒಂದು ಟಬ್ಬು ಬಟ್ಟೆ ತೊಗೊಂಡು ಹೋಗಿ ಮೇಲೆ ಇಟ್ಟು ಬಂದಿದ್ದಾನೆ. ಯಾರಾದರೂ ಮನೆ ಕಡೆ ರೀ ಬ್ಯಾಟ್ ಬಾಲ್ ಏನಾನ ಕ್ರಿಕೆಟ್ ಆಡಿದ್ರೆ ರೀ, ನಾನು ಏನಾನ ಅವ್ರ ಬಾಲ್ ಏನಾನ ನಮ್ಮ ಮನೆ ಕಡೆ ಬಂತಂದರೆ ರೀ, ಮಕ್ಳಿಗೆ ಇರಲಿ ಬಿಡಲಿ ನಾನು ಅವ್ರಿಗೆ ಬಾಲ್ ಕೊಡೋದಿಲ್ಲ ರೀ. ಯಾಕೆಂದರೆ ಮಕ್ಳು ಆಡುವಾಗೂ ಹಂಗೆ ಆಡಿ ಎಲ್ಲನ ಮಕ್ಕಳಿಗೆ ತಲೆಗೆ ತಗಲ್ಬಿಟ್ರಿ ರೀ, ಅವ್ನ ಜೀವನವೆಲ್ಲ ವೇಸ್ಟ್ ಆಗಿಬಿಡ್ತೈತೆ ಅವ್ರದ್ದು. ಅದಕ್ಕೆ ನಾನು ಕೊಡೋದಿಲ್ಲ. ಬಾಲ್ ತೆಗೆದು ಮನ್ಯಾಗನ ಇಟ್ಕೊತೀನಿ, ಇಲ್ಲ ತೆಗೆದು ಮೇಲೆ ಎಲ್ಲನ ಅವ್ರಿಗೆ ನಿಲ್ಕಲಾರ ಜಾಗದಾಗ ಬಿಸಾಕ್ಬಿಡ್ತೀನಿ. ಈ ಮೊನ್ನೆ ಒಂದು ಬಾಲ್ ಹಂಗೆ ಮಾಡಿದ್ದೀನಿ ರೀ, ಇವ್ರದ್ದೇ ಹಂಗೆ ಮಾಡಿದ್ದೀನಿ. ಮತ್ತು ಇವತ್ತು ಮತ್ತೆ ಅವ್ರದ್ದೇ ಬಾಲ್ ಹಿಂಗೆ ಮನೆ ಕಡೆ ಬಂದು ಬಿದ್ದಿತ್ತು ರೀ. ಇನ್ನು ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಯಜಮಾನ್ರಿದ್ರೆ ಕೊಡು ಹಂಗೆ ಮಾಡಬೇಡ ಹುಡುಗರು ಅಂತ. ಆದರೆ ನಮ್ಮ ಬಾಜು ಮನೆ ಕೇಳ್ತಾಳೆ, ಚಾಂದನಕ್ಕಾಗ ಒಂದು ಗಂಡು ಹುಡುಗ ಆಗಬೇಕು, ಅವಾಗ ಗೊತ್ತಾಗ್ತೈತೆ ಕ್ರಿಕೆಟ್ ಹೆಂಗೆ, ಬಾಲ್ ಬಂದರೆ ಏನು ಕೊಡಬೇಕಾ ಬೇಡ ಅಂತ ಅವಾಗ ನಿರ್ಧಾರ ಮಾಡ್ತಾಳೆ. ಅವಾಗ ಚಾಂದನಕ್ಕನ ಮಗನೂ ಹೋಗಿ ಎಲ್ಲಿ ಆಡ್ತಾನೆ ನಾವು ನೋಡಬೇಕು ಕ್ರಿಕೆಟ್ ಅಂತ ತಮಾಷೆ ಮಾಡ್ತಿದ್ದಾರೆ. ಇನ್ನು ನಾನು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಜಡೆ ಹಾಕ್ಕೊತಾ ಇದ್ದೀನಿ ರೀ. ನಮ್ಮ ಯಜಮಾನ್ರಿಗೆ ಫುಲ್ ಸಿಟ್ಟು ಬಂದುಬಿಟ್ಟೈತೆ. ಇನ್ನು ತಲೆ ಬಿಸಿಯಾಗಿದೆ. ಇನ್ನು ಅಷ್ಟರಾಗ ರೆಡಿಯಾಗಿ ನಾವು ಸ್ಕೂಲ್ ಕಡೆ ಹೋಗಿದ್ದೀವಿ ರೀ. ಸ್ಕೂಲ್ ಕಡೆ ಆದರೆ ಒಂದು ಕತೆ ಆಗಿಬಿಡ್ತು. ಅದೇನಂದರೆ ರೀ, ಪ್ರಿನ್ಸಿಪಾಲ್ ಇಲ್ಲ, ಅವ್ರು ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾವು ಹೋಗಿದ್ದು 2 ಗಂಟೆ ಆಗ್ತಿದ್ರಿ ಸುಮಾರು. ನಮ್ಮ ಯಜಮಾನ್ರು ಫುಲ್ ಸಿಟ್ಟಾಗಿ, ಇನ್ನು ಹೇಳಿ ಟೈಮ್ ರೆಡಿ ಆಗಲ್ಲ ಹಂಗೆ ಹಿಂಗೆ ಅಂತಂದರೆ, ಇನ್ನು ನಾನೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ. ಯಾಕೆಂದರೆ ತಪ್ಪು ನಂದೈತಲ್ಲ. ಸರಿ ರೀ, ನನ್ನ ವೀಡಿಯೋ ಮುಗಿಯೋಕ್ಕೆ ಬಂತು. ಓಕೆ ರೀ, ಬಾಯ್. ಲೈಕ್ ಮಾಡಿರಿ ನನ್ನ ವೀಡಿಯೋನ.